Hi everyone, this is Vaishnavi and welcome back to our YouTube channel. This is our second day in Goa. ನಾವು ಯಾವುದೆಲ್ಲ ಪ್ಲೇಸಿಗೆ ವಿಸಿಟ್ ಮಾಡಿದ್ವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಡಿಂಗ್ 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 ಡಿಂಗ್. ನಾವಿವಾಗ ತಿಂಡಿ ತಿನ್ಲಿಕ್ಕೆ ಹೋಗ್ತಿದ್ದೇವೆ. ತಿಂಡಿ ಹೋಟೆಲ್ ಇಲ್ಲಿ ಖಾಲಿ ಬಾರೇ ಇರುವುದು. ಮಾಲಿ ಹೋಗುದು ಮತ್ತೆ. ನಾವು ಹೋಟೆಲ್ಗೆ ಬಂದಿದ್ದೇವೆ. ಬ್ರೇಕ್ಫಾಸ್ಟ್ ನಾವು ತಿರ್ಗ್ಲಿಕ್ಕೆ ಒಂದು ಟ್ವಿಸ್ಟ್ ಆಯ್ತು ಆಯ್ತಾ? ಎಂತ ಇದು ಸ್ವಿಂಗ್ ಇಲ್ವಾ? ಹಾಂ, ತಿರ್ಗ್ಲಿಕ್ಕೆ ಹೋಗೋದು ಎಂತ ಆಯ್ತು ಗೊತ್ತುಂಟ. ನಮಗೆ ಫಸ್ಟ್ 9 ಗಂಟೆಗೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಬಸ್ ಬುಕ್ ಮಾಡಲಿಲ್ಲ, ಅವ್ರು ಮಾಡಲಿಲ್ಲ, ನಮ್ಮ ಹತ್ರ ಅವ್ರು ಕೇಳಲಿಲ್ಲ. ಹಾಗಾಗಿ ನಮ್ಗೆ ಈಗೆಲ್ಲ ಮಿಸ್ ಆಯಿತು. ಈಗೆಲ್ಲ ಬೇರೆ ಬೇರೆ ಮಾಡ್ತಾರೆ. ಇದು ಬಸ್ ಪರ್ ಹೆಡ್ 300. ನಾವು ಬಸ್ ಬುಕ್ ಮಾಡಿದ್ದು ಅಂದರೆ ಪರ್ ಹೆಡ್ 300, ಅಥವಾ ಇನ್ನೊಂದು ಆಪ್ಷನ್ ಉಂಟು, ವೆಹಿಕಲ್ ನಮ್ಮದೇ ಓನ್ ವೆಹಿಕಲ್ ಮಾಡ್ಬೋದು. ಅದಕ್ಕೆ 6000 ಆಗ್ತದೆ ಎಲ್ಲರಿಗೆ ಸೇರಿ. ಇದು ಬೆಟರ್. ಅವರು ಸಹ ಅಲ್ಲಿಗೆ ಕರ್ಕೊಂಡು ಹೋಗೋದು, ಇವರು ಸಹ ಅಲ್ಲಿಗೆ ಎಲ್ಲ ಬರುತ್ತಿರುವವರು ನಾರ್ತಿಗೆ ಹೋಗೋದು, ನಾವೆಲ್ಲ ಸೌತಿಗೆ ಹೋಗೋದು. ಅದೀಗ ಒಂದೇ ಬಸ್ಸಿಗೆ ಹಾಕಿದ್ದಾರೆ. ಹೇಗೆ ಅವರು ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಇನ್ನು ನಮಗೆ ಈ ಬಸ್ ಬುಕ್ ಮಾಡಿ ಕೊಟ್ಟವರು ನಾವು ಸ್ಟೇ ಆಗಿದ್ದ ಹೋಟೆಲ್ನವರು. ಇನ್ನು ನಮ್ಮ ಬಸ್ಸಲ್ಲಿ ಸೌತಿಗೆ ಹೋಗೋರು ನಾರ್ತಿಗೆ ಹೋಗೋರು ಇಬ್ಬರು ಕೂಡ ಇದ್ವಿ. ನಂತರ ಅವರನ್ನು ಇನ್ನೊಂದು ಬಸ್ಸಿಗೆ ಹಾಕಿದ್ರು, ನಾವು ಸೌತಿಗೆ ಹೋದ್ವಿ. ಇನ್ನು ಎಲ್ಲ ಬಸ್ಸಿಗೂ ಒಬ್ಬರೊಬ್ಬರು ಗೈಡ್ ಅಂತ ಇರ್ತಾರೆ. ಅವರು ನಮಗೆ ಯಾವುದೆಲ್ಲ ಪ್ಲೇಸಿಗೆ ನಾವು ವಿಸಿಟ್ ಮಾಡ್ತೇವೆ ಹಾಗೂ ಅಲ್ಲಿ ಏನೇನು ರೂಲ್ಸ್ ಇದೆ ಅಂತ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಮೇಯ್ನಾಗಿ ಏನಂದರೆ ನಾವು ಒಂದೊಂದು ಪ್ಲೇಸಲ್ಲಿ ಎಷ್ಟೆಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಮಗೆ ಗೈಡ್ ಕ್ಲಿಯರಾಗಿ ಹೇಳಿದರು. ಏಕೆಂದರೆ ನಾವು ಇರೋ ಬಸ್ಸಲ್ಲಿ ಎಲ್ಲರೂ ಸೌತಿಗೆ ಹೋಗೋರೆ, ಹಾಗಾಗಿ ಒಬ್ರೊಬ್ರು ಟೈಮ್ ಮಿಸ್ ಮ್ಯಾಚ್ ಆಗಬಾರ್ದು ಅಂತ ಕಾರಣದಿಂದ ಗೈಡ್ ನಮಗೆ ಕರೆಕ್ಟ್ ಟೈಮ್ ಅಲಾಟ್ ಮಾಡಿದರು. ನಾವು ಮೊದಲಿಗೆ ವಿಸಿಟ್ ಕೊಟ್ಟದ್ದು ಬಿಗ್ ಫುಟ್ ಆಫ್ ಗೋವಾ.
ಮೀನಿದು ಬಾಗಿಲು ಬಾಗಿಲ ಸಾರಿ ವಿಂಡೋ. ಅದೇ ನೆನಪಾಯ್ತು ನಂಗೆ. आपने गुस्से में फायरिंग किया, सिक्योरिटी अंदर से फायरिंग करती, एक आदमी ऊपर से देखता था वो डायरेक्ट से। ये बनवाए गए छेद है बुलेट के नहीं, अंदर से मारने के लिए आप लोग दो सिक्योरिटी रखते थे अपने साथ आपको डर के इनमें पुर्तगाली अपने देश से मदिरा भर के लाते थे जो जानी पहचानी वाइन के नाम फोर्ट और सीन्स हैं। वाइन बैरल में एक नल बिठाया जाता था जो चावल के पुर्तगाल से दारू लाते तरह की वाइन बॉटल्स हैं। नीचे खुले ऊपर सैंपल्स, मिट्टी के थम्स अप का भी सैंपल है, एक ठंडी जगह डिफरेंट सोडा बॉटल्स। इसमें खट्टे बनी वाइन उसको केरला भाव कहा जाता है, लोकल ड्रिंक आज फेनी कोकोनट फेनी स्पेनिश पैकिंग है, पुर्तगाली पैकिंग है। स्थानीय लोग काजू की केली में जड़ी बूटियां मिलाकर कहाँ से? बेंगलोर से? आमतौर मेरे from पर Bangalore। मिश्रण का इस्तेमाल Bangalore। दवा के रूप में दर्द के फोटो बनाने गणेश चतुर्थी को गणेश चतुर्थी में गणेश का सामने वायलिन, मांडोलिन, गिटार, कुंडी साड़ी गाँव का लोग पहनता है, हाँ हाँ। सिटी में फैशनेबल रहता है, उडुपी में बनाता है। इस घर के पादरी का आइकॉन का संग्रहण इस कोने वाले चैपल में रखा गया है। इन्होंने अपना योगदान दिया है। इस समय ಇದು ಏನಂದರೆ ಆಗಿನ ಕಾಲದಲ್ಲಿ ಆಸ್ಪತ್ರೆಗಳು ಕಮ್ಮಿ ಇರೋದ್ರಿಂದ ಯಾರಿಗೆ ಆರಾಮಿಲ್ವೋ ಅವರನ್ನು ಇಲ್ಲಿ ಮಲಸಿ ದೇವ್ರ ಹತ್ರ ಪ್ರೇ ಮಾಡ್ತಿದ್ರಂತೆ. ಇದು ಬಾವಿ. ಇದು ಕಡ್ಕೋಲ್ ಕಣ. ಏನ ಒಂದು ಬಾರ ದಿಕ್ಕಸ ಓ ಇದಾ ಮಾವಿನಕಾಯಿ ಕೊಯ್ಯುದು ಇದೆಂತ ಇದು ಗೆಜ್ಜೆ ಏ ಲೈಟ್ ಬಂದ ಕೊಡಿ ಇಂಚಿ ಎಂಗ್ಲ ಅಲ್ಲಿ ಪಡಿತೇನೆ ಒಂದು ಪಾಸ್ और दूसरे प्रावधान में रखे जाते ಹೊಟ್ಟೆ ತಕ್ಕಡಿ ಇದು ಬಾತ್ ಟಬ್. चार पाँच एक्स्ट्रा बेड, कोई मेहमान आए तो नीचे लाते थे, ऊपर रखते थे। ಒಂದು ವರ್ಣಿಕನ ಜಿಂಗದಿ चाइना से लाते थे, चिड़िया ने आना पानी भरते थे। 200 400 किलो चीनी शक्कर चाय का चाइना से जहाज से के आधार पर रखा गया है। ಎಂತಿದೆ ಇಲ್ಲೇ ಬರ್ಬೇಕಂದ್ರೆ ಅಲ್ಲಿ ಕೆಳಗೆ ನೀರು ಹಾಕಿ ಕಾನ್ಕೇವ್ ಕಾನ್ವೆಕ್ಸ್ ಕಿವಿ ಸಪೂರ ಯಾರಿಗಾದ್ರೂ ತಮ್ಮ ಫಿಗರ್ ಮೇಲೆ ಬೇಜಾರಿದ್ರೆ ಅದರಲ್ಲಿ ಇದರಲ್ಲಿ ನಿಂತ್ಕೊಳ್ಳಿ. संरक्षित रखी जाती थी।
ಮಸಾಲೆಗಳು. सब मसाले मिक्सर में पीसे जाते हैं पर उन दिनों में इस फर्श पे रखे भारी भरकम ए, फ्रिज गणा? पत्थर पे सब मसाले पीसे जाते थे। इस पत्थर के बीचों बीच एक गोल छेद बना है जिसमें सामग्री डालकर इस छोटे पत्थर को मसाला अलग अलग कामों के लिए इस्तेमाल होता है। इसे कोहनी में आडोली कहते हैं। महिलाएं इसके ऊपर बैठकर मछली चाप करती थी या नारियल पीसती थी या चमक से और अन्य उपकरण आपको वाव, बड़े बड़े मिट्टी के मटके जो एक के ऊपर एक ढेर करके रखे हैं वे सेकने के अवन का काम करते हैं। ಗಣಪತಿ. उनमें एक और विभिन्न का सेकी जाती थी जो गोवा की ಇದಿಷ್ಟು ಗಣಪತಿ ಇದ್ರದ್ದು ವಿಗ್ರಹಗಳು. ಅಚ್ಚ ಕನ್ನಡದೊಳಗೆ ಇದ್ದಾನೆ. उसके 5 ಎಲ್ಲಿ ಹೋದ್ರು ನಮ್ಮದೊಂದು ವಿಗ್ರಹ ಉಂಟು, ವಿಶ್ವಕರ್ಮ. इसे रॉक गार्डन कहते हैं। इस खुली जगह पर मच्छी, sausages, आम अगर और नत्या। बारिश के मौसम के प्रावधान के लिए बहुत चीजें नमक डाल के कड़ी धूप में सुखाई जाती थी। सामने आपको एक पुतला दिखाई देगा। ये पुतला रोम में पाए जाने वाले वीनस ऑफ मिलान के पुतले का प्रतिरूप है। ಇಷ್ಟು ಗಣಪತಿ ಇದೆ ಫುಲ್. ಏನೋ ಏ ಇಸ್ತ್ರಿ ಬಿಟ್ಟಿಗೆ ಕ್ಲಾಕ್ಸ್ ಕ್ಲಾಕ್ಸ್ ಇದು ಮಿಸ್ತ್ರಿ ಗಂಟು ನೈಸ್ ನೈಸ್. ಇನ್ನೊಂದು ಕಡೆ ಹೋಗ್ತಿದ್ದೇವೆ ನಾವು. Good morning. Explanation in English, Hindi. Hindi. Welcome to Ancestral Goa. इधर explanation sound system पर है. सुनिए. आंखों से देखें, इस खास तैयार किए गए गांव से जैसे आप आगे बढ़ेंगे, आपको साउंड सिस्टम के माध्यम से जानकारी दी जाएगी। ध्यान से सुने और आपसे अनुरोध की गई जगह की ओर आगे बढ़ें। धन्यवाद। अभी ऊपर देखिए, उधर परशुराम, उसका कहानी बताएगा परशुराम। पुराण कथाओं के अनुसार पूरा कोकण प्रदेश समुद्र का भाग हुआ करता था। भगवान विष्णु के छठे अवतार भगवान परशुराम ने सह्याद्री पर्वत पर खड़े रहकर अरबी सागर में व्यक्ति का नमस्कार। ಬೇಗ ಬೇಗ वही मच्छी बेचने वाले ಹುಕ್ಕ ಎಲಿಯುವುದು. ಈ ಡೆಮೋನ ಮಾರಾಯ ತೆಗ್ದೆ. ಇದು ಮಟ್ಲೆ ನೇಯುದು. ರಿಯಲ್ ಮನ್ಕಣಂಗಿತ್ತಲ್ಲ, ಸಕ್ಕದಿತ್ತು. ಎಲ್ಲ ಸಮ ಕಣ್ಕೋ ಹೋಗ ಅಂಜಿ ಕೊರ್ಪನ. ನಿಮ್ಗೆ ನೆನ್ಪುಂಟ ಇದು ಆಡಿದ್ದು? ಬಟ್ಟೆ ಸಕ್ಕದಿತ್ತಲ್ಲ ಅದು. ಅಂದ್ರೆ ನೊರೆಕಾಯಿ ಅಲ್ಲಿ
तो अपनी ಸಕ್ಕದೈತಲ್ಲ की साफ दिए जलाते थे। उन दिनों रामकन्या को मिट्टी के ಚಿನ್ನ ನೋಡೆ ಚಿನ್ನು ಮನೆಗೆ ಒಂದ್ ಕಡೆ ಇರ್ತದಿದ್ದು ಇವಳು ಇದು हैंडीक्राफ्ट की दुकान में जा सकते ಇದೆಂತ ಏ ಚಿನ್ನು ಕಣ अगले ಚಿನ್ನು ಇಲ್ಲಿ ಕಣ ಚೂರು ತೋರ್ಸ ಸೇಮ್ ಟು ಸೇಮ್ ಎಂತ ಇದೆ ಇದು ನಮ್ದು ಕೆಲಸ ಅಚ್ಚಾರ್ ಬನ್ಸ ಅಲ್ಲ ഞാൻ ചപ്പാത്തി ಮಾಡ್ಬಿಟ್ಟು ನಿನ್ನೆ ഇതിനാലെ ಶನಿವಾರ ಎಲ್ಲ ಸೋತಿಲ್ಲ ಎಂಕಲಿಲ್ಲ ಸೇಮ್ ಬನ್ ತರ ಇದೆ ಅದು. ಏ ಅಂತಲ್ಲ ನಮ್ಮ ಸಂಸಾರ ಅಲ್ದ ಬಳೆಗಾರ ನಮ್ಮರೆ ಅಲ್ಲ ಇಡುತ್ತೀರಲ್ಲ ಬಳೆಗಾರ की तो रचना ही नहीं हुई थी। ಏ ತಿಂಡಿ टोकरे चटाई और भी बहुत ಹಾ ಹಾ ಏ ನಾನು ತ್ರಿಪುರ ಚಿನ್ನ ಮಾಡುವ ಹಾ ನಮ್ಮ ಸಂಸ್ಕೃತಿಯ ನೃತ್ಯಗಳು ಎಲ್ಲ ಒಂದೊಂದು ಫಾರ್ಮ್ಸ್ ಏ ಇದೆಂತದ ಇದೊಂದು ಯಾವುದೋ ಇತ್ತಲ್ಲ ಅಲ್ಲ ಕೀಲು ಕುದುರೆ ಹಾ ಇದು ಪೂಜಾ ನೃತ್ಯ ಅಲ್ಲ ಇದು ವೀರಗಾಸೆ ಆಮೇಲೆ ಇದು ಹಾ ಅದೆಂತ ಅದು ಸುಗ್ಗಿ ಕುಣಿತ ಅದು. ಹಾ ಇದು ಡೊಳ್ಳು ಕುಣಿತ ಏ ಎಂಕಲ್ಲ ಯಕ್ಷಗಾನ ಇಜ್ಜಿಯಾ ಇದು ವೀರಗಾಸೆ, ಇದು ಹೂ ಕುಣಿತ ಆಯ್ತಾ, ಹೂ ಕೋಲ್ ಕುಣಿತ, ಇದು 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 ಕೋಲಾಟ, ಹಾ ಇದು ಸುಗ್ಗಿ ಕುಣಿತ. ನಮ್ದು ಯಕ್ಷಗಾನ ಇಲ್ಲ ಆನಂತರ ಹೋಗ ಹೇಳಿ ಹೋಗು. ನಮ್ಮ ಕರ್ನಾಟಕದ ಯಕ್ಷಗಾನವನ್ನು ಇವರು ಇಲ್ಲಿ ಸ್ಟ್ಯಾಚು ಮಾಡಲಿಲ್ಲ. ಹಾ ಯಾನು ಸಂಬಲ್ ಏನಪ್ಪೇನ್ಗೆ ಪುನಃ ದೃಷ್ಟಿ ಹಾ ದೃಷ್ಟಿ ತೆಗೆಯೋದು ನೈಸ್ ಇದು ಚೌತಿ ಆಗ್ತಾ ಉಂಟು ಚೌತಿ कोई भी आगे बढ़े और वो दो सीढ़ियां चढ़कर सोना मरिया के आंगन में ಒಂದೇನಾ ಏ ಒಂದು ಹೇರ್ ಕಟಿಂಗ್ ಸಮುದ್ರ ಮಥನ ಮಥನನ ಮಂಥನನ ಏ ಇದು ಕಣ ಹಾ ಕಲೆಗಾರ ಇದು ಕಲರ್ಸ್ ಪೇಂಟ್ ಮಾಡೋದು ಪೇಂಟ್ ಚಿತ್ರಕಾರ ಇದು ಗುಂಡು ಬಟ್ಟೆ ಇರು ಹಾ ಇವನು ಸಿಂಗರ್ ಚಿನ್ನು ಥರನೇ ಸ್ವಲ್ಪ ಚಿನ್ನು ಹಂಗೆ ದೊಡ್ಡ ಸಿಂಗರ್ ಇದೆಂತ ಹಾ ತಂಬಾಕು ಅಂಗಡಿ ಇದು ಬೇಡ ನಮ್ಗೆ ಅವು ಅವೇನ ಗೊತ್ತಣ್ಣ, ಅವು ಒಂದಕ್ಕೆ ಬೆತ್ತದ ಚಕ್ರ, ಇದು ಮರ ಇದು ತೆಂಗಿನ ಮರ ಅಮ್ಮನ್ ಬಿಟ್ಟು ಜ್ಯೂಸ್ ಕುಡಿತಿದ್ರು ಜ್ಯೂಸ್ ಅಲ್ಲ ಹೆಂಗೂರು ಹೆಂಗ್ ಬರ್ಚಿ ನಾವೀಗ ಇಷ್ಟು ತಿರ್ಗಿ ಮೊನ್ನೆ ಮೈಸೂರಲ್ಲಿ ಹೇಗಾಯ್ತು ಹೋಯ್ತೇವೆ. ಯಪ್ಪ ನಂಗೆ ಸಾಕಿಡ್ದೋಯ್ತು ವಾವ್ ಎಂತ ಮಾಡ್ಬೇಕು ಎಂಡ್ ಆಫ್ ದಿ ಮ್ಯೂಸಿಯಂ ಎಂತ ಎಂಡ್ ಆಫ್ ದಿ ಮ್ಯೂಸಿಯಂ ವಾವ್ ಸಕ್ಕತ್ತಿತ್ತಲ್ಲ ಹಾ ದ ಬಿಗ್ ಫುಟ್ ಇದೆ ಇದ್ರದ್ದು ಇನ್ನೊಂದು ಫುಟ್ ಎಲ್ಲಿತ್ತ ಅದೀಗ ವೀರಬಾಯಿ ಒಂದೇ ಕಲ್ಲಲ್ಲಿ ಮಾಡಿದ್ದು ಇದು ಟೈಲರ್ ಇದು ಹೇಳುದು
ಯಾವ್ಯಾವ ಟೈಪ್ ಕುಂಟುಂಟಂತ. ಉಂಟಲ್ಲ ಬಟ್ಟೆ. ಹಾಂ, ಬಟ್ಟೆ. ಗೋವಾಗೆ ಬಂದರೆ ಈ ಪ್ಲೇಸ್ ಮಸ್ಟ್ ವಿಸಿಟ್ ಆಯ್ತಾ, ಸಖತ್ತುಂಟು. ಎಂಥದ್ದು ಮ್ಯೂಸಿಯಂ ಅಲ್ಲ. ಸೆಕೆಂಡ್ ಡೆಸ್ಟಿನೇಷನ್ ಶಾಂತ ದುರ್ಗಾ ಟೆಂಪಲ್. ಇಲ್ಲಿ ಫೋಟೋ ಐತಿ, ಇದು ಮಾಡಬೇಡ ಎಂತ ಇಲ್ಲ ಅಷ್ಟೇ. ಅಲ್ಲಿ ಬೈಯುದಾಯ್ತಾ. ಹಂಗಾರೆ ಓಡ್ಕ, ನಾವು ಓಡ್ತೋ, ನೀವು ಓಡ್ಕ ಬನ್ನಿ. ನಾವು ಆ ದೇವಸ್ಥಾನದ ದರ್ಶನ ಮಾಡಿಕೊಂಡು ಸುಸ್ತಾಯಿತು ಅಂತ ಗೋಲಿ ಸೋಡ ಕುಡಿಲಿಕ್ಕೆ ಹೋಯಿತು. ನಂತರ ಗೊತ್ತಾಯಿತು ಬಿಲ್ ಕೊಡಬೇಕಾದ್ರೆ ಆ ಗೋಲಿ ಸೋಡಕ್ಕೆ 90 ರೂಪಾಯಿ ಅಂತ. ನಮ್ಮ 3ನೇ ಪ್ಲೇಸ್ ಅದೇ. ಇವಾಗ ನಾವು ಯಾವುದೋ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಸುಮಾರು ದೂರ ಉಂಟು ನಡೀಲಿಕ್ಕೆ. ಹೇಳಿ, ಹೌ ಇಸ್ ದಿ ಗೋವಾ? ನಾವೀಗ ಮಂಗೇಶ್ವರ ಟೆಂಪಲ್. ಮಂಗೇಶ್ವರ ಟೆಂಪಲ್. ಹಾಂ, ಗೋಲಿ ಸೋಡದ ಪಂಡ್ಪಳ್ಳಿ ಇಂಕಲ್ ಒಂಜಿಗೂ ಕೇನಂದೆ ಪತ್ತಾನೆ ಒಂಜಿ ಕನ್ನಡ. ನಾ ಒಂದು ಕೇಳದೆ ಒಂದು ಗೋಲಿ ಸೋಡ ಕುಡಿ ಅಂತ ಕುಡ್ದದ್ದು. ಅಲ್ಲಿ ಉಡುಪಿಯಲ್ಲಿ 25 ರೂಪಾಯಿ, ಬೇಕಾದ್ರೆ 50 ತಕೊಳ್ಳಿ, ಬೇಕಾದ್ರೆ ಅವಳು 90 ರೂಪಾಯಿ ತಗೊಂಡು. ಇವ್ರು ಕೊಟ್ಟು ಬಂದಾಯ್ತು. ಈಗ ಪುನಃ ಅದನ್ನೇ ಹೇಳು. ಇನ್ನು ಟ್ರೈನಲ್ಲಿ ಹೋದ್ರು, ಅಲ್ಲಿ ಊರಲ್ಲಿ ಹೋದ್ರೆ ಗೋಲಿ ಸೋಡ ನೋಡ್ತಲ್ಲ, ಅವ್ರಿಗೆ ಇದೇ ನೆನಪಾಗ. ತಕೊಳ್ಳುದಾದ್ರು ಫಸ್ಟ್ ರೇಟ್ ಕೇಳುದು, ಹೊಳ್ಳಿ ಹೋಗುದು, ಕುಡಿಯುದು. ನಾನು ಎಂತ ಮಾಡಿದೆ? ನಾನು ಬನ್ನಿ. ಇದು ಬ್ಯಾಗು ಇಲ್ಲಿ ತಗೊಂಡದ್ದು ಎಷ್ಟು ಮಮ್ಮಿ? 650 ಹೇಳಿದ್ರು, 600 ಕೊಟ್ಟದ್ದು. ಜಾಸ್ತಿ ಇಲ್ಲ. ಗೋಲಿ ಸೋಡಕ್ಕಿಂತ ಗೋಲಿ ಸೋಡಕ್ಕೆ 700 ಕೊಟ್ಟದ್ದು, ಬ್ಯಾಗ್ ಆಗ್ಬೋದು 600. ಇಲ್ಲಿ ಜಗಳ ಉಂಟು. ನಾವಿವಾಗ ಚರ್ಚು ಎಲ್ಲ ನೋಡಿಕೊಂಡು ಈಗ ಹೋಟ್ಲಿಗೆ ಬಂದಿದ್ದೇವೆ ಲಂಚಿಗೆ. ಇಲ್ಲಿ ಊಟ ಮುಗಿಸಿ ನೆಕ್ಸ್ಟ್ ಎಲ್ಲ ಫಿಶ್ ಮತ್ತೆ ಬೂತ್ ಬಂಗ್ಲಾ. ಹಾಂ, ಬೂತ್ ಬಂಗ್ಲಾಗೆ ಹೋಗ್ತೀವಿ. ಆಚೆಗೆ ತಾನೆ ಆಚೆ. ನಾವಿವಾಗ ಬಂದದ್ದು ಅಬಿಯಸ್ ಅಕ್ವೇರಿಯಂ. ಹಲೋ ಹಲೋ ಹಲೋ. ಸಾರಿ ಈಗ ಪಿಕ್ಚರ್ ನೋಡು. ಒಂದ್ ಸೈಡ್ ಇದೆ. ಬೆಲ್ಟ್ ಪಾಡಿಯರ್ ಇಸ್ ಪಿಕ್ಚರ್ ಕಲ್ಕೆರಿ ಇದ್ದೀರಲ್ಲ. ಫಸ್ಟ್ ನಮಗಿದ್ದದ್ದು 3D ಶೋ, ನಂತರ ಹೋಗ್ಲಿಕ್ಕಿದ್ದದ್ದು ಹಾರರ್ ಹೌಸಿಗೆ. ಅಲ್ಲಂತೂ ಎಲ್ಲರೂ ಕಂಗಾಲಾಗಿ ಬಿಟ್ರು. ಗಣಪತಿ
ಇದು ಕೊಂತಿ ಮೊಸಳೆ ಹಾಕೊಂಡದ ಫೈನಲಿ ಇಳಿತಿದ್ದೇವೆ. ಬಾಯ್ ಬಾಯ್ ಥ್ಯಾಂಕ್ ಯು. ಎಲ್ಲರೂ ಬಾಯ್ ಇನ್ನು ಬಾಯ್. ಹಾಯ್, ನಾವೀಗ ಬಸ್ಸಲ್ಲಿ ಇಳಿದಿದ್ದೇವೆ. ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೇವೆ. ಕಮ್ ಲೆಟ್ಸ್ ಗೋ. ಯಾ ಫೈನಲಿ ನಾವು ಊರಿಗೆ ಹೊರಟಿದ್ದೇವೆ. ನಾವು ಗೋವಾದಲ್ಲೆಲ್ಲ ಸೇಮ್ ಡ್ರೆಸ್ ತಗೊಂಡಿದ್ವಾ, ಅದನ್ನು ಹಾಕ್ಕೊಂಡು ಬರಬೇಕಂತ ಎಣಿಸಿದ್ದು. ಬಟ್ ನಮಗೆ ಟ್ರೈನ್ ಸ್ವಲ್ಪ ಆಚೆ ಈಚೆ ಇತ್ತು ಟೈಮಿಂಗ್ಸ್, ಹಾಗಾಗಿ ಈಗೆಲ್ಲ ಟ್ರೈನಲ್ಲಿ ಚೇಂಜ್ ಮಾಡ್ಕೊಂಡು ತಡಿ ತೋರಿಸ್ತೇವೆ. ಎಲ್ಲ ಆದಮೇಲೆ ನಮ್ಮಿಬ್ಬರ ಟೈಮ್ ಎಲ್ಲ ಅಂಗಿ ಮೇಲೆ ಹಾಕೊಂಡದ್ದು, ಫೋಟೋ ತೆಗೆದು ಮತ್ತೆ ಕಳಿಸಿಡು. ಇದು 3 ರೆಡಿ ಆಗಿದೆ. ತಿನ್ನೋದು ಅಂಗಿ ತೆಗಿ, ನಿನ್ನ ಅಂಗಿ ತೋರುತ್ತ. ಇಬ್ಬರು ಹೊರಟರು. ಇವರಿಬ್ಬರು ಪಡ್ಕಳದಲ್ಲಿ ಹಿಡಿಯೋರು. ಬಾಯ್ ಬಾಯ್. ಇವಳು ಪಡ್ಕಳದವಳೆ ಯಾರೇ, ಇವಳು ಹೋಗಕ್ಕೆ ಇಷ್ಟ ಇಲ್ಲ. ಅಜ್ಜಂತೆಲ್ಲ ರಿಸರ್ವ್ ಮಾಡಿ ಜನರಲ್ ಬೋಗಿಗಳು. ಬಾಯ್ ಬಾಯ್ ಬಾಯ್. ನಮ್ಮ ಮಾವ ಒಳ್ಳೆ ಟ್ರೈನಲ್ಲಿ ಕಂಡಕ್ಟರ್ ಕೆಲಸ ಮಾಡ್ದಾಗ ಉಂಟು. ಅವ್ರು ಇಳಿಬೇಕಾದ್ರೆ ಇಳಿದು ಮತ್ತೆ ಹತ್ತಿದ್ದು. ಫೈನಲಿ ವಿ ರೀಚ್ ಉಡುಪಿ. ಇವಾಗ ನಮ್ಮದು 2ನೇ ಮಾವ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಎಲ್ಲ ಅರ್ಧ ನಿದ್ದೆ ಕಣ್ಣಲ್ಲಿದ್ದೇವೆ. ಹೆಂಗಾಯ್ತು ಹೇಳ, ಗೋವಾ ಹೆಂಗಾಯ್ತು ಹೇಳ. ಗೋವಾ ಸಾಕು, ಎಲ್ಲ ಸಾಕು, ಮನೆ ಹೋಗಿ ಮಲ್ಕೊಳ್ಳೋರಿಗೆ ಸಾಕು. ಇದಾಗಿತ್ತು ನಮ್ಮ ಗೋವಾ ಟ್ರಿಪ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.